ಸಬ್ಸ್ಕ್ರೈಬ್ ಆಗಿರಿ ವಿಕೆಎಂ ಸ್ಟಡೀಸ್ ಟಿಪ್ಸ್ ಚಾನಲ್ಗೆ ಹಾಗೂ ಬದಲಿಗೆ ಬರುವ ಬೆಲ್ ಐಕನ್ನ ಒತ್ತಿ. ಲೇಟೆಸ್ಟ್ ಎಜುಕೇಷನಲ್, ಮೋಟಿವೇಶನಲ್, ಸ್ಟಡೀಸ್ ಟಿಪ್ಸ್ ಹಾಗೂ ನಾಲೆಜ್ಫುಲ್ ಹಾಗೂ ಸಕ್ಸಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಮೊದಲನೇದಾಗಿ ನೋಡೋದಕ್ಕಾಗಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಕುಮಾರ್ KM. ನೀವು ನೋಡ್ತಿದ್ದೀರಾ ವಿಕೆಎಂ ಸ್ಟಡೀಸ್ ಟಿಪ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಒಂದು ವಿಡಿಯೋದಲ್ಲಿ ನಾವು ಮಾತಾಡೋದು ಬಂದುಬಿಟ್ಟು ನೀವು ಬುಕ್ಸ್ಗಳನ್ನು ಏಕೆ ಓದಬೇಕು, ನಿಮ್ಮ ತಲೆಯಲ್ಲಿ ಜ್ಞಾನದ ಭಂಡಾರದಿಂದ ತುಂಬಿರಿ ಅನ್ನೋ ಟಾಪಿಕ್ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ. ಸ್ನೇಹಿತರೆ, ಜಿಮ್ ರೋಹನ್, ಅಮೇರಿಕನ್ ಎಂಟರ್ಪ್ರಿನಿಯರ್, ಮೋಟಿವೇಶ್ನಲ್ ಸ್ಪೀಕರ್ ಆ್ಯಂಡ್ ಆಥರ್ ಏನು ಹೇಳ್ತಾರಪ್ಪ ಅಂದರೆ, ಹಿ ಸೆಡ್ ದ್ಯಾಟ್ ಯು ಆರ್ ದಿ ಎವರೇಜ್ ಆಫ್ ದಿ 5 ಪೀಪಲ್ ಯು ಸ್ಪೆಂಡ್ ದಿ ಮೋಸ್ಟ್ ಟೈಮ್ ವಿತ್. ಅಂದರೆ ಸ್ನೇಹಿತರೆ, ಕನ್ನಡದಲ್ಲಿ 4 ಜನ ಅಂತೀವಲ್ಲ, ಅದನ್ನೇ 5 ಜನ ಹೆಂಗಿರ್ತಾರೆ ನಿನ್ನ ಜೊತೆಗೆ, ನೀನು ಅವರಂತೆಯೇ ಆಗ್ತೀಯ. ನೀನು ಅವ್ರದ್ದು ನಾಲೆಜ್, ಅವ್ರದ್ದು ಬಾಡಿ ಲ್ಯಾಂಗ್ವೇಜ್, ಅವ್ರದ್ದು ಸ್ಪೀಕಿಂಗ್ ಸ್ಟೈಲ್ ಎಲ್ಲ ನೀವು ಕಾಪಿ ಮಾಡಿ ಕಲ್ತೀರಿ. ಸ್ನೇಹಿತರೆ, ಮೆದುಳಿನ ಮೋಸ್ಟ್ ಕಾಮನ್ ಫೀಚರ್ ಏನಂದರೆ ಇನ್ನೊಬ್ಬರನ್ನ ಕಾಪಿ ಮಾಡಿ ಕಲಿಯೋದು. ಸ್ನೇಹಿತರೆ, ಇದು ಮೆದುಳಿನ ಮೋಸ್ಟ್ ಫೀಚರ್. ಇದೆಲ್ಲ ಎದಕ್ಕೆ ಕೇಳ್ತಿದ್ಯಪ್ಪ, ಇದರಿಂದ ಬುಕ್ಕಿಗೆ ಏನು ಸಂಬಂಧ ಅಂತ ಕೇಳುತ್ತಿರ್ಬೋದು ನೀವು. ಸ್ನೇಹಿತರೆ, ಬುಕ್ಕ ಕೂಡ ನೀವು 5 ಜನರಲ್ಲಿ ಒಬ್ಬರನ್ನ ಮಾಡಿಕೊಂಡ್ರೆ 100% ನೀವು ಲೈಫ್ನಲ್ಲಿ ಗ್ರೋ ಆಗ್ಬೋದು. ನೀವು ಬುಕ್ ಏಕೆ ಓದ್ಬೋದು ಅಂದರೆ, ನಿಮ್ಮ ಮೆದುಳಿನಲ್ಲಿ, ನಿಮ್ಮ ತಲೆಯಲ್ಲಿ ಜ್ಞಾನದ ಭಂಡಾರದಿಂದ ತುಂಬೋದು. ನೀವು ಏನೇನು ಬೇಕು ಮುಂದೆ ನಿಮಗೆ ಅದರದ್ದು ಆದತ್ ಬೀಳುತ್ತೆ. ಆದತ್ತಂದರೆ ನಿಮಗೆ ಅದರ ಅವಶ್ಯಕತೆ ಬೀಳುತ್ತೆ. ಅವಶ್ಯಕತೆ ಬಿದ್ದಾಗ ನಿಮಗೆ ನಿಮ್ಮ ಬುಕ್ಸ್ಗಳೇ ಸಹಾಯ ಮಾಡುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋದಲ್ಲಿ ಬುಕ್ ಏಕೆ ಓದಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಿಫೋರ್ ದಟ್, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮತ್ತು ಪಕ್ಕಕ್ಕೆ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂದರೆ ಇದೇ ರೀತಿ ನಿಮಗೆ ಹೆಲ್ಪ್ಫುಲ್ ಆಗೋ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಅದನ್ನು ಮಿಸ್ ಮಾಡದೆ ನೋಡ್ಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಪ್ರಿಪೇರ್ ಆಗಿಲ್ಲ, ಹಾಗಾಗಿ ನನಗೇನೇನು ತೋಚುತ್ತೋ ಅದನ್ನೆಲ್ಲ ಹೇಳ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಯಾರ್ಯಾರು ದೊಡ್ಡ ದೊಡ್ಡ ಸಕ್ಸಸ್ಫುಲ್ ವ್ಯಕ್ತಿಗಳಿದ್ದಾರೆ ಅವರಿಗೆಲ್ಲ ಒಂದೊಂದು ಮೆಂಟರ್ ಇಟ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಬಿಲ್ ಗೇಟ್ಸ್ನ ತೊಗೊಳೋಣ. ಬಿಲ್ ಗೇಟ್ಸ್ ಮೆಂಟರ್ ಬಂದುಬಿಟ್ಟು ವಾರೆನ್ ಬಫೆಟ್ ಅವರು. ಮತ್ತು ಇವರು ಮಾರ್ಕ್ ಝಕ್ಕರ್ಬರ್ಗ್ನ ತೊಗೊಳೋಣ. ಮಾರ್ಕ್ ಝಕ್ಕರ್ಬರ್ಗ್ಗೆ ಮೆಂಟರ್ ಬಂದುಬಿಟ್ಟು ಸ್ಟೀವ್ ಜಾಬ್ಸ್. ಈ ರೀತಿ ಅವರೆಲ್ಲ ಒಬ್ಬರೊಬ್ಬರನ್ನ ಮೆಂಟರ್ಸ್ಗಳನ್ನು ಇಟ್ಕೊಂಡಿದ್ದಾರೆ. ಅವ್ರ ಸಕ್ಸಸ್ಗೆ ಕಾರಣ ಆ ಮೆಂಟರ್ಸ್. ಆ ಮೆಂಟರ್ಸ್ ಏನೇನೆಲ್ಲ ಮಾಡಿದ್ದಾರೆ ಅವರು ಕೂಡ ಅದನ್ನೇ ಮಾಡಿದ್ದಾರೆ. ಮೆಂಟರ್ಸ್ ಏನಪ್ಪ ಮೆಂಟರ್ಸ್ ಅಂದರೆ, ಇವಾಗ ರಾಜರ ಕಾಲದಲ್ಲಿ ಕೂಡ ಮೆಂಟರ್ಸ್ ಇರ್ತಿದ್ರು. ಹೇಗಪ್ಪ ಅಂದರೆ, ಅಕ್ಬರ್ಗೆ ಬೀರ್ಬಲ್ ಮೆಂಟರ್, ಕೃಷ್ಣದೇವರಾಜಿಗೆ ತೆನಾಲಿ ರಾಮಕೃಷ್ಣ ಮೆಂಟರ್. ಇದೇ ರೀತಿ ಅವ್ರ ಮೆಂಟರ್ಗಳದ್ದು ಏನಪ್ಪ ಕೆಲಸ ಅಂದರೆ, ಅವರು ತಮ್ಮ ಲೈಫ್ನಲ್ಲಿ ಮಾಡಿರೋ ತಪ್ಪುಗಳು ಅವನ್ನ ರಾಜರ ಕೈಲಿ ಅಂದರೆ ಅವ್ರ ಸ್ಟೂಡೆಂಟ್ಸ್ ಕೈಲಿ ಮಾಡಿಸ್ಬಾರ್ದು. ಮಾಡಿಸಿದ್ರೆ ಅವ್ರು ಗ್ರೋ ಆಗಲ್ಲ. ಅದನ್ನು ಮಾಡಿಸಿಲ್ಲ ಅಂದರೆ ಅವ್ರು ಸಕ್ಸಸ್ ಆಗ್ತಾರೆ. ಅವ್ರಿಗೆ ಸಕ್ಸಸ್ ಸೂತ್ರಗಳನ್ನ ತಿಳಿಸ್ಕೊಡೋದು. ಅದೇ ರೀತಿ ಮೆಂಟರ್ ನಮ್ಗೆ ಯಾರು? ಬಿಗ್ ಕ್ವಶನ್. ಯಾರು ಇಲ್ಲ ನಮಗೆ ಮೆಂಟರ್. ನಮ್ಮ ಇವರು ಲೆಕ್ಚರ್ ಸರ್ಸ್ ಇವರೆಲ್ಲ ಮೆಂಟರ್ ನಮಗೆ? ನೋ, ನಾಟ್ ಎಟ್ ಆಲ್. ಅವ್ರು ಏನಿದ್ರು ಕ್ಲಾಸ್ ಬಗ್ಗೆ ಅಷ್ಟೇ ಹೇಳ್ತಾರೆ, ಬೇರೆದ್ರ ಬಗ್ಗೆ ಯಾವನೇನು ತಲೆ ಕೆಡಿಸ್ಕೊಳಲ್ಲ. ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡೋದು ಬುಕ್ಸ್. ಅದಕ್ಕೆ ಸ್ನೇಹಿತರೆ, ನೀವು ಬುಕ್ಸ್ಗಳನ್ನು ಓದಬೇಕು. ನಾನು ಕೂಡ ಇವಾಗ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಮಾಡ್ತೀನಿ ಅಷ್ಟೇ, ನಿಮ್ಗೆ ಹೇಳ್ತೀನಿ ಈ ರೀತಿ ಮಾಡಿರಿ, ಈ ರೀತಿ ಮಾಡಿರಿ ಅಂದರೆ. ಆದರೆ ಮಾಡೋದು ಬಿಡೋದು ನಿಮ್ಮ ಕೈಲಿ ಬಿಟ್ಟಿದ್ದು. ಅದನ್ನು ನಿಮಗೆ ಒಳ್ಳೆಯ ಮಾರ್ಗದಲ್ಲಿ ಸಕ್ಸಸ್ಗೆ ತಂದು ಕೊಡೋದೇ ಬುಕ್ಸ್ಗಳು. ಬುಕ್ಸ್ನಲ್ಲಿ ಬಯೋಗ್ರಫೀಸ್ ಇರ್ತವೆ, ಯಾವ್ಯಾವ ನಿಮ್ಗೆ ಏನೇನು ಬೇಕು ಅದ್ರ ಬಗ್ಗೆ. ನೀವು ಬುಕ್ಸ್ ಓದಬೇಕಂತ ಸ್ಟಾರ್ಟ್ ಮಾಡಿದ್ರೆ ಸಾಕು, ಬುಕ್ಸ್ನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಲವ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ, ಲವ್ ಅನ್ನೋ ಸಬ್ಜೆಕ್ಟ್ ಬಗ್ಗೆನೇ ಬುಕ್ ಓದಿರಿ. ನಿಮಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇಂಟ್ರೆಸ್ಟ್ ಇದೆಯಾ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬುಕ್ಸ್ಗಳನ್ನು ಓದಿ. ನಿಮ್ಗೆ ಯಾವ ಬುಕ್ ಇಂಟ್ರೆಸ್ಟ್ ಇದೆಯಪ್ಪ, ಫಸ್ಟ್ ಅದನ್ನು ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಬುಕ್ಕನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಮೋಸ್ಟ್ ಸಕ್ಸಸ್ಫುಲ್ 75% ಆಫ್ ದಿ ವರ್ಲ್ಡ್ಸ್ ಪೀಪಲ್ ಯಾರ್ಯಾರು ಸಕ್ಸಸ್ ಆಗಿದ್ದಾರೋ ಅವರೆಲ್ಲ ಒಂದು ತಿಂಗಳಲ್ಲಿ ಮಿನಿಮಮ್ 2 ಬುಕ್ ಹೋಗ್ತಾರಂತೆ. ನಾವೆಷ್ಟು ಬುಕ್ ಓದ್ತೀವಿ? ನಾವು ಅನ್ಕೊಂತೀವಿ ಒಂದು ತಿಂಗಳಿಗೆ ಒಂದು ಬುಕ್ ಓದ್ಬಿಡೋಪ್ಪ ಸಾಕು ಅನ್ಕೊಂತೀವಿ. ಅದು ಗುಣ ಆಗಲ್ಲ ನಮ್ಮ ಕೈಲಿ. ಈ ರೀತಿಯೆಲ್ಲ ಕಂಡೀಷನ್ ಇಟ್ಕೊಳೋದು ಬೇಡ. ಬುಕ್ ಹಿಡ್ಕರಿ. ಫಸ್ಟ್ ಒಂದು ಬುಕ್ ಪರ್ಚೇಸ್ ಮಾಡಿರಿ. ಬೇಕಾದ್ರೆ ನಾನು ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಬೆಸ್ಟ್ ಬುಕ್ಸ್ ಯಾವ್ಯಾವು ಅಂತ. ಆ ಬುಕ್ಸ್ಗಳನ್ನು ಪರ್ಚೇಸ್ ಮಾಡಿರಿ. ಅಮೆಝಾನ್ ಇಲ್ಲ, ನಿಮ್ಮ ಎಲ್ಲೆಲ್ಲ ಲೈಬ್ರರಿಯಲ್ಲಾದರೂ ಬುಕ್ಸ್ಗಳನ್ನು ಪರ್ಚೇಸ್ ಮಾಡಿ ಅವನ್ನ ಓದೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ನಲ್ಲಿ ಬುಕ್ಸ್ಗಳು ಒಂದು ಇಂಪಾರ್ಟೆಂಟ್ ಪಾತ್ರನ ವಹಿಸುತ್ತದೆ. ಸ್ನೇಹಿತರೆ, ಬಂದು ಈ ಬುಕ್ಸ್ಗಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ಯಾವು, ಅದನ್ನು ಓದಿದ್ರೆ ನಮಗೆಲ್ಲ ಏನೇನೆಲ್ಲ ಸಿಗ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇ ಪಾಯಿಂಟ್ ಬಂದುಬಿಟ್ಟು, ರೀಡಿಂಗ್ ಈಸ್ ಟು ದಿ ಮೈಂಡ್ ವಾಟ್ ಎಕ್ಸಸೈಸ್ ಈಸ್ ಟು ದಿ ಬಾಡಿ. ಅಂದರೆ ರೀಡಿಂಗ್ ಈಸ್ ಲೈಕ್ ಎಕ್ಸಸೈಸ್. ರೀಡಿಂಗ್ ಮೆದುಳಿಗೆ ಹೆಲ್ಪ್ ಮಾಡಿದರೆ ಎಕ್ಸಸೈಸ್ ಬಾಡಿಗೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಮೆದುಳಿಗೆ ರೀಡಿಂಗ್ ಅವಶ್ಯಕತೆ ಅನ್ನೋದು ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಬಂದುಬಿಟ್ಟು, ರೀಡಿಂಗ್ ಮೇಕ್ಸ್ ಯು ಸ್ಮಾರ್ಟರ್. ಸ್ನೇಹಿತರೆ, ನೀವು ಸ್ಮಾರ್ಟ್ ಆಗಿರಬೇಕು ಅಂದರೆ ನಿಮಗೆ ನಾಲೆಜ್ ಬರಬೇಕು, ನಿಮ್ಮ ಪರ್ಸ್ನಾಲಿಟಿ ಚೆನ್ನಾಗಿರಬೇಕು. ಎಲ್ಲ ನೀವು ಯಾವ್ಯಾವ ರೀತಿ ಬುಕ್ಸ್ ಓದ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ನೇಹಿತರೆ, ನೀವು ಮುಂದೆ 5 ವರ್ಷ ಏನಾಗಿರ್ತೀರಿ ಅನ್ನೋದನ್ನು ನೀವಾಗ ಏನು ಮಾಡ್ತಾಯಿದ್ದೀರಿ, ಏನು ಓದ್ತಾ ಇದ್ದೀರಿ ಅನ್ನೋದ್ರ ಮೇಲೆ ನೀವು ಮುಂದೆ ಹೇಗಿರ್ತೀರಿ ಅನ್ನೋದು ಡಿಸೈಡ್ ಆಗುತ್ತೆ. ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಬಂದುಬಿಟ್ಟು, ರೀಡಿಂಗ್ ಇನ್ಕ್ರೀಸಸ್ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್.
ಸ್ನೇಹಿತರೆ ನೀವು ಓದೋದ್ರಿಂದ ನಿಮ್ಮ ಫೋಕಸ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಅವು ಲೆಟರ್ಸ್ ಸಣ್ಣವಿರ್ತವೆ, ಅದ್ರ ಮೇಲೆ ಫೋಕಸ್ ಮಾಡಿ ಓದ್ತೀರಿ. ಅದನ್ನು ನೀವು ಎನ್ಲೈಟ್ಮೆಂಟ್ ಮಾಡ್ಕೊತೀರಿ, ಅದನ್ನು ಕರಗತ ಮಾಡ್ಕೊತೀರಿ, ಓದೋದನ್ನು ಲೈಫ್ನಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ಕೊತೀರಿ. ಹಾಗಾಗಿ ಅದು ನಿಮ್ಮದು ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್, ನೀವೇನೇನು ಓದಿರ್ತೀರಿ ಅವೆಲ್ಲ ನಿಮಗೆ ಸ್ವಲ್ಪ ನೆನಪಿರುತ್ತೆ. ಅವುಗಳನ್ನು ಇನ್ನೊಬ್ರಿಗೆ ಹೇಳ್ತಾ ನೀವು ಕೂಡ ಒಬ್ಬ ನಾಲೆಜ್ಫುಲ್ ಪರ್ಸನ್ ಆಗ್ಬೋದು. 4ನೇ ಪಾಯಿಂಟ್ ನೋಡೋಣ. 4ನೇ ಪಾಯಿಂಟ್ ಬಂದುಬಿಟ್ಟು ಬೆಸ್ಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಸ್ನೇಹಿತರೆ ನೀವು ಒಂದು ಯಾವುದಾದ್ರೂ ಬುಕ್ಕ ಇಟ್ಕೊಂಡು, ಯಾವುದಾದ್ರೂ ಇವಾಗ ಸಾಹಿತ್ಯ ಬುಕ್, ಕವನ, ಕವಿತೆ, ಇವು ಬುಕ್ಗಳನ್ನು ಇಟ್ಕೊಂಡು ಕುಂತ್ರೆ ಯಾವುದರಲ್ಲಿ ಬೇರೆ ಬೇರೆ ಸ್ಟೋರೀಸ್ಗಳಿರ್ತವೆ. ಆ ಸ್ಟೋರೀಸ್ಗಳನ್ನು ನೀವು ಇಮ್ಯಾಜಿನೇಷನ್ ಮಾಡ್ಕೊತ ನಿಮ್ಮ ಪ್ರೆಸೆಂಟ್ನಲ್ಲಿ ಆಗಿರುವಂಥ ನಿಮಗೆ ಟೆನ್ಷನ್ಗಳು ಎಲ್ಲ ನೀವು ಅದನ್ನು ಮರ್ಕೊತ ಆ ಸ್ಟೋರಿಯಲ್ಲಿ ನೀವು ಜೀವಿಸ್ಬೋದು. ಹಾಗಾಗಿ ಬುಕ್ಗಳನ್ನು ಓದಬೇಕು. ಸ್ನೇಹಿತರೆ 5ನೇ ಪಾಯಿಂಟ್ ನೋಡೋಣ. 5ನೇ ಪಾಯಿಂಟ್ ಬಂದುಬಿಟ್ಟು ಚೇಂಜಸ್ ಯುವರ್ ಪರ್ಸ್ನಾಲಿಟಿ, ಮೈಂಡ್ ಸೆಟ್ ಆ್ಯಂಡ್ ಇಂಪ್ರೂವ್ಸ್ ಡಿಸಿಷನ್ ಮೇಕಿಂಗ್ ಸ್ಕಿಲ್. ಸ್ನೇಹಿತರೆ ನಿಮ್ಮ ಪರ್ಸ್ನಾಲಿಟಿ ಚೇಂಜ್ ಮಾಡುತ್ತೆ ಬುಕ್ಗಳು, ಮತ್ತು ನಿಮ್ಮ ಲೈಫ್ನಲ್ಲಿ ಕೆಲವೊಂದು ಸಿಚುವೇಶನ್ ಬರುತ್ತೆ, ಅವಾಗ ನೀವು ಏನು ಡಿಸಿಷನ್ ತೊಗೋಬೇಕು ಅನ್ನೋದೇ ಗೊತ್ತಾಗಲ್ಲ. ಆವಾಗ ನೀವೇನಾದರೂ ಬುಕ್ಸ್ಗಳನ್ನು ಓದಿದರೆ 100% ನೀವು ಒಳ್ಳೆ ಡಿಸಿಷನ್ನೇ ತೊಗೋಬೋದು. ಬುಕ್ಗಳು ನಿಮಗೆ ಗೈಡ್ ಮಾಡುತ್ತೆ. ಸ್ನೇಹಿತರೆ ನಮ್ಮ ಲೈಫ್ ಶಾರ್ಟ್ ಇದೆ. ನಮ್ಮ ಲೈಫ್ನೇ ಇವಾಗ ಚಾಣಕ್ಯ ಹೇಳ್ತಾರೆ ಏನಂದರೆ, ನೀವು ಇನ್ನೊಬ್ಬರ ಮಿಸ್ಟೇಕ್ಗಳನ್ನು ನೋಡಿ ಕಲಿ. ಯಾಕಂದರೆ ನೀನು ಅವಿಷ್ಟು ಮಿಸ್ಟೇಕ್ ಮಾಡೋಕ್ಕೆ ಟೈಮ್ ಇಲ್ಲ. ಹಾಗಾಗಿ ನೀವು ಬೇರೆಯವರ ಮಿಸ್ಟೇಕ್ಗಳನ್ನು ನೋಡಿ ಕಲಿಬೇಕು. ಭಾಳಷ್ಟು ಜನ ತಮ್ಮ 80-100 ವಯಸ್ಸಿನಲ್ಲಿ ಏನೇನೆಲ್ಲ ತಪ್ಪು ಮಾಡಿರ್ತಾರೋ ಅದನ್ನೆಲ್ಲ ಒಂದು 200 ಪೇಜ್ನಲ್ಲೇ ಬುಕ್ ಬರೆದು ಇಟ್ಟಿರ್ತಾರೆ. ಅವ್ರ ಸಕ್ಸಸ್ ಹೇಗಾದರೂ, ಅವ್ರ ಫೇಲ್ಯೂರ್ಸ್ ಏನೇನು ಎಲ್ಲ ಬರ್ದಿರ್ತಾರೆ. ನಾವು ಕೂಡ ಆ ಫೇಲ್ಯೂರ್ಸ್ನ ಮಾಡಲಾರ್ದಂಗೆ ಪ್ರಿವೆನ್ಷನ್ ತೊಗೊಂಡು ಅವ್ರ ರೀತಿ ಸಕ್ಸಸ್ಫುಲ್ ವ್ಯಕ್ತಿಗಳಾಗ್ಬೋದು. ಹಾಗಾಗಿ ಸ್ನೇಹಿತರೆ ಬುಕ್ ಓದೋದು ಒಂದು ಇಂಪಾರ್ಟೆಂಟ್. ಮೊಬೈಲ್ನ ಬಿಡ್ರಿ, ಟಿ ವಿನ ಬಿಡ್ರಿ, ಬುಕ್ಸ್ ಓದೋದು ಸ್ಟಾರ್ಟ್ ಮಾಡಿರಿ. ನೀವು ಟಿ ವಿ ನೋಡ್ಬೇಕಂದ್ರೆ ಜಸ್ಟ್ ನ್ಯೂಸ್ಗಳನ್ನು ಅಷ್ಟೇ ನೋಡಿರಿ, ಅದು ಫಾಸ್ಟ್ ನ್ಯೂಸ್, 50 ಫಾಸ್ಟ್ ನ್ಯೂಸ್, ಡೆಟ್ಸ್ ಇಟ್. ಆಮೇಲೆ ಪೇಪರ್ ಓದೋದನ್ನು ಕರಗತ ಮಾಡ್ಕೊಳ್ಳಿ. ನಿಮ್ಮ ಲೈಫ್ನಲ್ಲಿ 100% ನೀವು ಸಕ್ಸಸ್ ಕಾಣ್ಬೋದು. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಯಾಕೆಂದರೆ ನಿಮ್ಮ ಸಲುವಾಗಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀವಿ. ಕಮೆಂಟ್ ಮಾಡಿ ಹೇಳಿ ಇವಾಗ ನೆಕ್ಸ್ಟ್ ಅಂತ. ಮತ್ತು ನೀವೇನು ಈ ವಿಡಿಯೋನ ಶೇರ್ ಮಾಡಿಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಬುಕ್ಸ್ ಓದೋದನ್ನು ಅವ್ರನ್ನ ಕಳಿಸ್ರಿ. ಮತ್ತು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ ಟಾಪ್ ಬುಕ್ಸ್ಗಳನ್ನು. ಆ ಬುಕ್ಸ್ಗಳನ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು ಅಮೆಝಾನಿಂದ. ಮತ್ತು ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ರೆಡ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಮತ್ತು ಅದ್ರ ಪಕ್ಕ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕಂದರೆ ನಿಮ್ಗೆ ಹೆಲ್ಪ್ಫುಲ್ ಆಗೋ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸ್ನೇಹಿತರೆ ಈ ವಿಡಿಯೋ ನೋಡ್ತಾ ಥ್ಯಾಂಕ್ ಯು, ಧನ್ಯವಾದ, ನಮಸ್ತೆ, ಜೈ ಹಿಂದ್.